ಎಲ್ಲ ರೈತ ಬಂದರೆ ನಮಸ್ಕಾರ. ನಾವತ್ತು ವಿಜಯಪುರ ಜಿಲ್ಲೆ ಕುಮಟೆ ಗ್ರಾಮಕ್ಕೆ ಬಂದಿದ್ದೇವೆ. ಈ ಒಂದು ಪ್ಲಾಟ್ ಏನಿದೆ 2ನೇ ವರ್ಷದ ಪ್ಲಾಟು. ಈ ಪ್ಲಾಟ್ ಮಾಲಕರನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಯಾವ ರೀತಿ ನಮ್ಮ ಪ್ರಾಡಕ್ಟನ್ನು ಬಳಕೆ ಮಾಡಿ ಯಾವ ರೀತಿ ತಮ್ಮ ದ್ರಾಕ್ಷಿ ಬೆಳೆಯಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಬಾಯಿಂದ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಸರ್ ಸಿದ್ದು ಮಾಳಿ ಅಂತ ಹೇಳಿ. ಸಿದ್ದು ಮಾಳಿ ಸರ್. ಹಾಂ ಸರ್. ಓಕೆ ಸರ್, ನಾವು ಇವತ್ತು ನಿಮ್ಮ ದ್ರಾಕ್ಷಿ ನೋಡ್ಲಿಕ್ಕೆ ಬಂದಿದ್ದೀವಿ ರೀ. ಹಾಂ ಸರ್. ವಿಡಿಯೋ ಕೂಡ ಮಾಡ್ಲಿಕ್ಕತ್ತೀವಿ. ಇದು ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀವಿ. ಸಾಕಷ್ಟು ಎಲ್ಲ ದ್ರಾಕ್ಷಿ ಬೆಳೆಗಾರ ರೈತರು ನೋಡ್ತಾರೆ ರೀ. ಹಾಂ ಸರ್. ನಾವು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿಯಿಂದ ಬಂದೀವಿ ರೀ. ಓಕೆ ಸರ್. ನೀವು ಸುಮಾರು ಎಷ್ಟು 84-85 ದಿನಕ್ಕೆ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿದಿರಿ. ಯಾವ್ಯಾವ ಬಳಕೆ ಮಾಡಿದ್ರಿ ಸರ್? ಸರ್ ನಾವು ಫಸ್ಟಿಗೆ ಸರ್ ಸಾಯಿಲ್ ಮ್ಯಾಟ್ ಅಂತೇಳಿ ಯೂಸ್ ಮಾಡೀವಿ ಸರ್. ಬರೋಬರ್. ಹಾಂ. ಆಮೇಲೆ ಸಾಯಿಲ್ ಮ್ಯಾಟ್ ಆಗೋಣ ಸರ್ ರೀಬೂಸ್ಟರ್ ಯೂಸ್ ಮಾಡೀವಿ ಸರ್. ರೀಬೂಸ್ಟ್ ಯೂಸ್ ಮಾಡಿದ್ರಿ. ಸಾಯಿಲ್ ಮ್ಯಾಟ್ ಬಳಕೆ ಮಾಡೋಣ ನಿಮ್ಗೆ ಏನು ಬದಲಾವಣೆ ಕಾಣುತ್ತೆ ರೀ? ಸಾಯಿಲ್ ಮ್ಯಾಟ್ ಬಳಕೆ ಮಾಡೋಣ ಸರ್, ನಮ್ಗೆ ಮಣ್ಣಿನಲ್ಲಿ ಏನೋ ಸರ್ ಮಣ್ಣು ಮಿದುವ ಸರ್. ಆಮೇಲೆ ಬಿಳಿ ಬೇರುಗಳ ಬೆಳವಣಿಗೆ ಜಾಸ್ತಿ ಅದ ಸರ್. ಬರೋಬರ್. ಆಮೇಲೆ ಒಳ್ಳೆಯ ಒಂದು ರಿಸಲ್ಟ್ ಅನ್ಸೈತೆ ಸರ್. ಹಾಂ. ರೀಬೂಸ್ಟರ್ ಬಳಕೆ ಮಾಡೋಣ ರೀ? ರೀಬೂಸ್ಟರ್ ಬಳಕೆ ಮಾಡೋಣ ಸರ್, ಕಾಳಿನಾಗ ಏನಂತಾರೆ ಸರ್, ಕಾಳು ಸ್ವಲ್ಪ ದಪ್ಪ ಅನಿಸ್ತಾರೆ. ದಪ್ಪ ಅನಿಸ್ತಾರೆ. ಹಾಂ ಸರ್. ಮತ್ತು ಕಾಳಿನಲ್ಲಿ ಶೈನಿಂಗ್ ಆದ ಸರ್. ಹಾಂ. ಆಮೇಲೆ ಒಂದು ರಿಸಲ್ಟ್ ಚಲೋ ಅನ್ಸೈತೆ ಸರ್. ರಿಸಲ್ಟ್ ಚಲೋ ಅನ್ಸೈತೆ. ಅಂದ್ರೆ ಹೆಂಗಿರ್ತಾರೆ ಖರೆ ನಾವು ಈಗ ಎಷ್ಟು ದ್ರಾಕ್ಷಿ ಬೆಳೆಗಾರ ರೈತರು ಕೊಟ್ಟಿವಲ್ರಿ. ಹಾಂ ಸರ್. ಸ್ಟಾರ್ಟಿಂಗ್ ದಿನ ಕೊಟ್ಟಿರ್ತೀರಿ. ನೀವೇನೋ ನಡವರ್ಕ್ ಸ್ವಲ್ಪ ತೊಂದರೆ ಆಗಿ ಶ್ರೀ ಪವನ್ ಅವರಿಗೆ ನೀವು ಸಂಪರ್ಕ ಮಾಡಿದ್ರಿ. ಅಂದ್ರೆ ಲಾಸ್ಟ್ ಆ ಸ್ಟೇಜಿಗೆ ನೀವು ಬಳಕೆ ಮಾಡಿದ್ರಿ. ಆದ್ರೂ ನಿಮಗೆ ಬದಲಾವಣೆ ಕಂಡದ. ಬದಲಾವಣೆ ಕಂಡದ. ಹಾಂ ಸರ್. ಬರೋಬರ್. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಇವ್ರು ತಮ್ಮ ಹೇಗೆ ಪರಿಚಯ ಮತ್ತು ಯಾವ ಸ್ಟೇಜಲ್ಲಿ ಕೊಟ್ರಿ, ನೀವು ಬಂದಾಗ ಏನು ಕಂಡೀಷನ್ ಇತ್ತು ದ್ರಾಕ್ಷಿದು, ಆಮೇಲೆ ಏನು ಪರಿವರ್ತನೆ ಆತಂಬುದು ಒಂದು ಸ್ವಲ್ಪ ಹೇಳ್ರಿ ಸರ್. ನಾ ಸ್ಟಾರ್ಟಿಂಗ್ ನಡಬರ್ಕ 85 ದಿವಸಿಗೆ ಪ್ಲಾಟಿಂಗ್ ಇವ್ರು ನಮ್ಮ ಫ್ರೆಂಡ್ ಅಂತ್ರಿ ಸಿದ್ದು ಮಾಳಿ ಅಂತ ಹೇಳ್ರಿ. ಇಲ್ಲ ನಮ್ಮ ಪ್ಲಾಟಿಂಗ್ ಹಿಂಗೆ ಅಲ್ಲತಿ ಸಮಸ್ಯೆ ಅಲ್ಲತ್ತೈತಿ. ನಡಬರ್ಕ 85 ದಿವ್ಸಕ್ಕೆ ಮೊದಲು ಬೇರೆ ಮೇಸ್ತ್ರಿ ಇದ್ರಿ. ಬೇರೆ ಮೇಸ್ತ್ರಿ ಇರೋಣ ಏನಲ್ಲತ್ತಿತ್ರಿ, ಅದ್ರಾಗ ಜಾಸ್ತಿ ಕೆನೋಪಿನೂ ಇದ್ದಿದ್ದಿಲ್ಲ. ಆಮೇಲೆ ಏನೈತ್ರಿ ಮಾಲ ಮಮ್ಮಿ ಆಗುವಂಥ ಚಾನ್ಸಸ್ ಭಾಳ ಇತ್ತು. ಮಮ್ಮಿ ಆಗುವಂಥ ಚಾನ್ಸಸ್ ಇರೋಣ ಅವ್ರು ಏನು ಮಾಡಿರು, ಇಲ್ಲ ಹೋದ ವರ್ಷನೂ ಮಾಲ್ ಭಾಳ ಮಮ್ಮಿ ಆಗೈತಿ, ಈ ವರ್ಷನೂ ಮಮ್ಮಿ ಆಗಬಾರ್ದು, ನಮಗೆ ಕಂಟ್ರೋಲ್ ಆಗ್ಬೇಕು, ಮಾಲ್ ಕ್ವಾಲಿಟಿ ಬರ್ಬೇಕು ಅನ್ನೋ ಒಂದು ರೀಸನ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡೋಣ. 85 ದಿವ್ಸಕ್ಕೆ ಬಂದು ನಾ ಪ್ಲಾಟ್ ನೋಡಿದೆ ರೀ. 85 ದಿವ್ಸಕ್ಕೆ ಬಂದು ಪ್ಲಾಟ್ ನೋಡೋಣ. ಅವಾಗ ಏನು ಅನಿಸ್ತಾರೆ ನನಗೆ, ಮಾಲ ಇಲ್ಲ ಇದು ಹಿಂಗೆ ಬಿಟ್ರೆ ಮಾಲ ಮಮ್ಮಿ ಆಗತ್ತಾ, ಮುಂದೆ ಏನೈತ್ರಿ ನಿಮ್ಗೆ ಇಳುವರಿ ಒಳಗೆ ಹೊಂಡಂಗಿಲ್ಲ ಅಂತ ಈಗಿಸಿಂದ ಅವಾಗ ಒಂದು ನಾ ಹೇಳ್ತೀನಿ ಈ ಟೈಪ್ ಮಾಡ್ಕೋತವ್ರಿ ಅಂತ ಅವ್ರಿಗೆ ಹೇಳ್ತಾರೆ. ಹೇಳೋಣ ಸ್ಟಾರ್ಟಿಂಗ್ ಏನು ಮಾಡಿದೆ ರೀ, ಫಸ್ಟಿಗೆ ಬರೋಣ ಮೊದಲು ಬೇರಿನ ಸಂಖ್ಯೆ ನೋಡ್ಕೊಂಡೆ ರೀ. ಅಂದ್ರೆ ಈಗ ನಾವು ಏನು ಬಡ್ಡಿ ಕೊಟ್ಟರು ಅದು ಅಪ್ಟೇಕ್ ಆಗಿಸಿಂದ ಅಲ್ಲಿ ಮ್ಯಾಲೆ ಫುಡ್ ಬರಲಿಲ್ಲ ಅಂದ್ರೆ ನಾವು ಏನು ಕೊಟ್ಟರು ವೇಸ್ಟ್ ಇರ್ತೈತೆ ರೀ. ಅವಾಗ ಅದನ್ನು ನೋಡ್ಕೊಂಡು ನಾವು ಏನು ಮಾಡಿದ್ರಿ, ಸಾಯಿಲ್ ಪ್ರೋ ಕೊಟ್ಟಿವ್ರಿ. ಇದಕ್ಕೆ ಸಾಯಿಲ್ ಪ್ರೋ ಕೊಡೋಣ ಬಿಳಿ ರೂಟ್ ಸ್ಟಾರ್ಟ್ ಆಯಿತು. ಆಮೇಲೆ ನೆಲ ನುಂಬಿದು ಆಯ್ತು ರೀ. ಆಮೇಲೆ ಐತೆ ಅಪ್ಟೇಕ್ ಅಂತೂ ಮಾಡೋದೈತೆ ಅದನ್ನು ನಮಗೆ ಗೊತ್ತೇ ಐತೆ ರೀ. ಅದ್ರೊಳಗೆ ಏನು ಮಾಡಿದೇವೆ ರೀ, 800 ಬಡ್ಡಿಗೆ ಏನೈತ್ರಲ್ಲ 3 ಲೀಟರ್ ರೀಬೂಸ್ಟ್ರ ಅದ್ರೊಳಗೆ ಏನೈತ್ರಲ್ಲ ಸ್ವಲ್ಪ ತತ್ತಿನ ಮಿಕ್ಸ್ ಮಾಡಿಸಿದ್ದು. ತತ್ತಿ ಇಲ್ರಿ ಮಾಡಲಿಲ್ಲ. ನಿಮ್ಗೆ ಹೇಳಿದ್ದಾರೆ ನಾ ಇವ್ರಿಗೆ ತತ್ತಿ ಮಿಕ್ಸ್ ಮಾಡಂತ, ಇವ್ರು ತತ್ತಿ ಮಾಡಿಲ್ಲ. ಬಟ್ ರೀಬೂಸ್ಟ್ರು ಕೂಡ ಏನಾಗಿಬಿಡುತ್ತೆ ಅಂದ್ರೆ ರೀ, ಕಾಳ ಶೈನಿಂಗು ಬಂತು, ಸೈಜು ಬಂತು ರೀ. ಸೈಜು ಬಂತು, ಒಳಗೆ ಏನೈತಲ್ಲ ಮಾಲ್ ಸಿಕ್ಕಾಬಿಟ್ಟು ಪಲ್ಪು ಬಂತು ರೀ. ನೋಡ್ಬೋದು ಈ ಟೈಪ್ ಪಲ್ಪು ಬಂದೈತಿ, ಕಾಳ ಸೈಜು ಆಗ್ಯದ, ಒಳಗೆ ಪಲ್ಪ್ ನೋಡ್ಬೋದು ರೀ. ಈ ಟೈಪ್ ಪಲ್ಪ್ ಬರೋಣ ಏನಲ್ಲ ಅಂತಾರೆ ನಮಗೇನು ನಮ್ಮ ಮಮ್ಮಿ ಕಂಟ್ರೋಲ್ ಆಗತ್ತೆ ಅಂತ, ಮಮ್ಮಿ ಆಗೋದಿಲ್ಲ ಅಂತೇಳಿ ನಮಗೊಂದು ಕಾನ್ಫಿಡೆನ್ಸ್ ಬಂತು ರೀ. ಕಾನ್ಫಿಡೆನ್ಸ್ ಬಂದ್ರೆ ಅದ್ರ ಮೇಲೆ ಏನತ್ತಲ್ಲ ನಾವೀಗ ರೆಗ್ಯುಲರ್ ಪ್ಲಾಟ್ ರನ್ನಿಂಗ್ ನಡ್ಕೊಂಡು ನಡೆದೇವ್ರಿ. ಈಗ ಎಷ್ಟಾತ್ರಿ 108 ದಿವಸ ಆತಲ್ರಿ. 108 ದಿವಸ ಆತ್ರಿ. 108 ದಿವಸಿಗೆನ 20% ಶುಗರ್ ಐತ್ರಿ ಇದ್ರ ಪ್ಲಾಟ್ದಾಗ. 18ರಿಂದ 20% ಶುಗರ್ ಐತ್ರಿ. ಅಷ್ಟು ಶುಗರ್ ಯಾಕೆ ಬರ್ಲಾಯ್ತು ಅಂದ್ರೆ ಮೊದಲೇ ಕೆನಪಿ ಇದ್ದಿದ್ದಿಲ್ಲ, ಅದ್ರ ಸಂಬಂಧ ಪ್ರಾಬ್ಲಮ್ ಆಗಿತ್ತು. ಮುಂದೆ ಮಮ್ಮಿ ಹಾಕಿತ್ತು, ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಆದ್ರೂ ಇದನ್ನು ಶುಗರ್ ಈ ಟೈಪ್ ಈ ಮಟ್ಟಿಗೆ ಏನತ್ತಲ್ಲ ಹೈ ಕ್ವಾಲಿಟಿ ತಂದೇವ್ರಲ್ಲ, ಅದ್ರದಿಂದ ಏನೈತಿ ಅವ್ರಿಗೆ ಯೂಸ್ ಮಾಡಿದ್ದಕ್ಕೂ ತೃಪ್ತಿ ಅನ್ಸೈತ್ರಿ. ಅವ್ರಂತೂ ಹೇಳ್ತಿರ್ತಾರೆ ನನ್ನ ಮುಂದೆ, ಯಾಕಂದ್ರೆ ಫ್ರೆಂಡ್ ಅದಾರ, ಅದ್ರ ಸಂಬಂಧ ಹೇಳ್ತಿರ್ತಾರೆ. ಬಟ್ ಈಗ ಎಲ್ಲ ರೈತರಿಗೆ ಏನು ಹೇಳೋದಪ್ಪ ಅಂದ್ರೆ, ಅಲ್ವಿರಾನ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹಿಂಗಾಗುತ್ತೆ ಅಂತ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಬರ್ತಿರ್ತಾವೆ. ಅದ್ರ ರಿಸಲ್ಟ್ ನಮಗೆ ಗೊತ್ತೈತೆ ನಾವು ರೈತರಿಗೆ ಮಾಡಿಸ್ತಿರ್ತೇವೆ. ಫಸ್ಟ್ ಆಫ್ ಆಲ್ ಏನೈತಿ, ನಮ್ಮ ಪ್ಲಾಟಿಗೆ ನಾವು ಯೂಸ್ ಮಾಡ್ಲಾರ್ದ ಯಾರು ರೈತರಿಗೆ ರೆಕಮೆಂಡೇಶನ್ ಮಾಡಂಗಿಲ್ಲ. ಕರೆಕ್ಟ್. ಯಾಕೆ ಮಾಡಂಗಿಲ್ಲ ಅಂದ್ರೆ ಅದಲ್ಲಿ ರಿಸಲ್ಟ್ ಫೇಲ್ ಆಯ್ತಂದ್ರೆ ಹಿಂದಾಡಿ ಏನಾಗತ್ತೆ, ನಮ್ಮ ಹೆಸರು ಖರಾಬ್ ಆಗುತ್ತೆ. ನಮ್ಮ ಹೆಸರು ಖರಾಬ್ ಆಕೈತೆ ಅಂದ್ರೆ ನಾವು ಅದನ್ನ ಮಾಡಕ್ಕೆ ಹೋಗಲ್ಲ. ನಾವು ಅದನ್ನ ರಿಸಲ್ಟ್ ನೋಡಿಕ್ಸಿಂದ ರಿಸಲ್ಟ್ ಖಾತ್ರಿ ಇದ್ದಾಗನ ಎಲ್ಲ ರೈತರಿಗೆ ಹೇಳ್ತಿರ್ತೇವೆ ನಾವು. ಆ ಟೈಪ್ ಏನೈತಿ, ಈಗ ಅಂಥ ಸ್ಟೇಜ್ನ ರಿಕವರ್ ಮಾಡ್ಕೊಂಬಂದ ಈ ಟೈಪ್ ಪ್ಲಾಟ್ ಏನೈತ್ರಲ್ಲ ಶೈನಿಂಗ ಮಮ್ಮಿ ಕಂಟ್ರೋಲ್ ಮಾಡ್ಕೊಂಡು ತೊಗೊಂಬಂದೀವಿ ಅಂದ್ರೆ ಬರೀ 2 ಪ್ರಾಡಕ್ಟ್ದಾಗ ಆ ಲೆವೆಲ್ಗೆ ಬಂತದ. ಹಿಂದಾಡಿ ಈಗ ಏನೈತ್ರಿ ಬರೀ ಮತ್ತು ಲಿಕ್ವಿಡ್ದಾಗ ಕೊಡ್ಲಾತ್ತೀವಿ ರೀ. ಅಷ್ಟು ಕಂಟ್ರೋಲ್ ಆಗಿ ಬರ್ತಾರಲ್ಲ, ಇನ್ನು ನಮಗೆ ಪಡ ಕಂಟ್ರೋಲ್ದಾಗ ಕೈಯಾಗಿ ಬರ್ತೈತೆ ಅನ್ನೋದು ನಮಗೊಂದು ಕಾನ್ಫಿಡೆನ್ಸ್ ಆತ. ಯಾರು ರೈತರು ಬೇಕಾದ್ರೆ ಇಲ್ರಿ, ಬೇಕಾದ್ರೆ ಅವ್ರು ಏನು ಬೇಕಾದಂಗೆ ಪ್ಲಾಟ್ಗಳು ಮಮ್ಮಿ ಆಗುವಂಥ ಸ್ಟೇಜ್ ಇದ್ರೂ ಬೇಕಾದಂಗೆ ಕರೆದು ಕಾಂಟ್ಯಾಕ್ಟ್ ಮಾಡಲಿ, ಅವ್ರಿಗೆ ಹೇಳ್ತೀನಿ ನಾ ಗ್ಯಾರಂಟಿ ಕೊಟ್ಟು ಈ ಟೈಪ್ ಮಾಡಿಸ್ಕೊಡ್ತಾನೆ ಅಂತ ಹೇಳ್ತೀನಿ. ಯಾಕೆ ಮಾಡಿಸ್ಕೊಡ್ತೀನಿ ಅಂದ್ರೆ ಅದ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ಐತೆ. ಆ ಟೈಪ್ ಮಾಡಿಸ್ಕೊಟ್ಟಿನ ಅಂದ್ರೆ ಅವ್ರಿಗೆ ಮಾಲ್ ಈ ಟೈಪ್ ಬರ್ಲಾಕೇ ಬೇಕು.
ಬಂದೇ ಬರ್ತೈತ್ರಿ ಬರ್ಲಾಕಲಕ್ಕೆ ಬಂದೇ ಬರ್ತೈತ್ರಿ 100%. ಈಗ ಇವ್ರ ಪ್ಲಾಟ್ದಾಗ ಈಗ ಅವ್ರ ಬೈಲೇನೆ ಕೇಳ್ರಿ. ಅವಾಗ ನಾ ಬಂದು ನೋಡಿದಾಗ ಏನೈತ್ರಿ ಸಿಕ್ಕಾಪಟ್ಟಿ ಮಮ್ಮಿ ಆಕೈತೆ ಕೆನೋಪಿ ಎಲ್ಲ ಮಮ್ಮಿ ಆಕೈತೆ ಅಂತ ನಾ ಅವ್ರಿಗೆ ಎಷ್ಟೋ 2-3 ಸರ್ತಿ ಒತ್ತಿ ಹೇಳಿದಾನ. ಹಿಂಗೆ ಆಕೈತೆನ ಇಲ್ಲ ನೀ ಏನು ಹೇಳ್ತೀವಿ ಅದನ್ನ ನಾ ಮಾಡ್ತನು ಮಾಡಿದ್ದಕ್ಕೆ ನೋಡುನು ಅಂತಂದ್ರೆ ಅವ್ರು. ಅದ ಒಂದು ಮಾತಿನ ಮೇಲೆ ಈ ನಮೂನಿ ನಾವು ಕರ್ಕ್ ತೊಗೊಂಬಂದೇವ್ರಿ. ಬೇಕಾದಂಗೆ ಮಾಡ್ಬೋದು ರೈತರು. ಓಕೆ ಸರ್, ಹೋದ ಸಲ ನೀವು ನಮ್ಮ ಅಲ್ಯೂರಾನ್ ಪ್ರಾಡಕ್ಟ್ ಬಳಕೆ ಮಾಡಿದ್ದಿಲ್ಲ, ಮಾಡಿಲ್ಲ ಸರ್. ಅವಾಗ ಹೆಂಗಿತ್ತು ರಿಸಲ್ಟ್? ಅಂದ್ರೆ ಏನು ಸ್ವಲ್ಪ ನೀರ್ಗಾಳಾಗಿತ್ತೇನೋ ಅಥವಾ ಒಳಗೆ ಸೊಟ್ಟಾಗಿತ್ತು ಅಥವಾ ಪಲ್ಪ್ ಇತ್ತು? ಅವಾಗ ಸರ್ ಏನಾಗಿತ್ರಿ, ಹೋದ ವರ್ಷ ನಾ ಬಳಕೆ ಮಾಡಿಲ್ಲ ಸರ್. ಅವ್ರ ನಮ್ಮ ಕಮತೆ ಮಿಸ್ತ್ರಿ ಅಂತ ಹೇಳಿದ್ರಿ ಸರ್, ವಾಟ್ಸಪ್ ಮಿಸ್ತ್ರಿ ಅವ್ರು ಹೇಳ್ದಂಗೆ ಮಾಡಿದ್ವಿ ಸರ್. ಅವಾಗ ಏನಾಗಿತ್ತು ಸರ್, ಕಾಳು ಕಲರ್ ಇದ್ದಿದ್ದಿಲ್ರಿ. ಆಮೇಲೆ ಇನ್ನೊಂದು ಸರ ಏನಾಗಿತ್ರಿ, ಮಮ್ಮಿ ಆಗಿ ಒಟ್ಟು ನೀರ್ಗಾಳಾಗಿತ್ತು ಸರ್. ನಮ್ದು ಮನುಕ್ ಕಾಯೆಲ್ಲ ಗೊಣಿ ಜಾಸ್ತಿ ಇತ್ತು ಸರ್. ಗೊಣಿ ಜಾಸ್ತಿ ಇದ್ರು ಏನಾದ್ರು ವೇಟ್ ಒಳಗೆ ಬರಲಿಲ್ಲ ಸರ್. ವೇಟ್ ಬರಲಿಲ್ಲ. ಹಾಂ ಸರ್. ಈಗೇನು ಅನಿಸ್ತೈತ್ರಿ ನಿಮಗೆ? ಈಗ ಚಲೋ ಅನ್ಸೈತಿ ಸರ್. ಈಗ ವೇಟು ಐತ್ರಿ, ಕಾಳ್ನಾಗು ಪಲ್ಪು ಐತಿ ಸರ್. ಮಮ್ಮಿ ಆಗೋದು ಭಾಳ ಕಡಿಮೆ ಸರ್. ಕಡಿಮೆ. ಹಾಂ ಸರ್. ಖರೆ ಅಂದ್ರೆ ಹೆಂಗದ್ರಿ, ಕಾಯಿ ಚಟ್ನಿ ಏನು ಚಟ್ನಿ ಹೊಡಿತಾರಲ್ಲ ಕಾಯಿದ್ರಿ, ಅವಾಗ ನಿಂದ ಸಾಯಿಲ್ಮೇಟ್ ಪ್ರೋ ಹಾಕ್ತಾರ್ರಿ, ಸಾಯಿಲ್ಮೇಟ್ ಹಾಕ್ತಾರ. ಆಮೇಲೆ 2 ಸಲ ರೀಬೂಸ್ಟರ್ ಕೆಲಸ ಬಿಡ್ತಾರ್ರಿ. ಮತ್ತು ಕೆನೋಪಿ ಅಂದ್ರೆ ಸೆಂಡ ಓಡ್ಲಿಕ್ಕೆ ಸುಪ್ರೀಮ್ ಔತ್ ಕೊಡ್ತೀವ್ರಿ. ಆಮೇಲೆ ನೆಕ್ಸ್ಟ್ ಟ್ರೈಕೋಡರ್ಮಾ ಸೊಡಮೋನಸ್ ರಂಜಕ ನಿಮಗೆ ಕಂಟೆಂಟ್ ಇದ್ದಿದ್ದು ಒಂದು ಫಂಗೋ ಪ್ಲಸ್ ಅಥವಾ ಒಂದು ಪೌಡರ್ ಬರ್ತಿತ್ತು ಜರ್ಮನ್ ಟೆಕ್ನಾಲಜಿ, ಅದನ್ನು ಕೊಡ್ತೀವ್ರಿ. ಆಮೇಲೆ ಬುರಿ ಕಾಡ್ಲಿಕ್ಕೆ ಸೋಲಿಕ್ಕೆ ಸೂಪರ್ ಮಿಜರ್ ಕೊಡ್ತೀವಿ. ಹಿಂಗೆಲ್ಲ ಕೊಡ್ಕೊಂಡು ಬಂದಿರ್ತೀವಿ ನಾವು. ಇನ್ನೊಂದು ಜರ್ಮಿ ಅಂತ ಒಂದು ಇರ್ತಾರೆ, ಅದು ನಿಮಗೆ ಹಳದಿ ಹೊಡಿಸಿ ಕೊಡಂಗಿಲ್ಲ. ಹಿಂಗೆಲ್ಲ ಅದಾರೆ. ಇಷ್ಟೆಲ್ಲ ಆದಾಗ ಒಂದು ಲೆವೆಲಿಗೆ ಬಂದು ನಿಮ್ಮ ಮಮ್ಮಿ ಇದನ್ನು ಕಾಪಾಡ್ತಾರೆ. ಖರೆ ನೀವು 85 ದಿವಸ ಸಂಪರ್ಕ ಮಾಡಿರಿ, ಬರೀ ನಿಮಗೆ ಏನೇನು ಕೊಟ್ಟರಿ, ಸಾಯಿಲ್ಮೇಟ್ ರೀಬೂಸ್ಟ್ ಒಂದು ಕೊಟ್ಟರು. ಇಷ್ಟರಲ್ಲೇನೆ ನೀವೇ ಹೇಳಿದ್ರಿ ಹೋದ್ ಸಲ ಜಾಸ್ತಿ ನೀರ್ಗಳಾಗಿತ್ತು, ಎಲ್ಲ ಪಲ್ಪ್ ಇದ್ದಿದ್ದಿಲ್ಲ ಅಂತೇಳಿ. ಸರಿ, ಈ ಸಲ 2 ಪ್ರಾಡಕ್ಟ್ಲೇನೆ ನಿಮಗೆ ತರ ರಿಸಲ್ಟ್ ಬಂದದ್ದು. ನಿಮಗೆ ಅದು ತೃಪ್ತಿ ಅದ ಅಲ್ರಿ? ತೃಪ್ತಿ ಇದೆ ಸರ್. ತೃಪ್ತಿ ಅದ, ಒಳ್ಳೆ ಪ್ರಾಡಕ್ಟ್ ಇದೆ ಸರ್. ನಮಗೆ ಅಂತೂ ತೃಪ್ತಿ ಇದೆ ಸರ್. ರಿಸಲ್ಟ್ ಆಗಿದೆ ಸರ್. ಈಗ ಶುಗರ್ ಎಟ್ಟದ್ರಿ? ಶುಗರ್ ಆಗಿ ಸರ್ 19-20 ಇದೆ ಸರ್. 19-20 ಅದ್ರಿ. ಬರೀ ಒಂದ್ಸಲ ರೀಬೂಸ್ಟ್ ಹಾಕಿದ್ದಕ್ಕೆ ಸಂಬಂಧ ಇಷ್ಟ ಇಲ್ಲ ಇದು ಬಂದದ್ರಿ. ನೆಕ್ಸ್ಟ್ ಅವ್ರಿಗೆ ನೀವು ಸಂಪರ್ಕ ಮಾಡ್ರಿ. ಶುಗರ್ ಸಂಬಂಧ ಕೊಟ್ಟಿರ್ಬೋದು, ಇನ್ನೊಂದ್ಸಲ ಕೊಡ್ಬೋದು ಅವ್ರು ನಿಮಗೆ. ಅದಕ್ಕೆ ಬರೀ 2 ಪ್ರಾಡಕ್ಟ್ ಯೂಸ್ ಮಾಡಿದ ಸಂಬಂಧ ನಿಮ್ಗೆ ರಿಸಲ್ಟ್ ಬಂದದ್ದು. ರಿಸಲ್ಟ್ ಬಂದಿದೆ ಸರ್. ಎಲ್ಲಾ ರೈತರಿಗೆ ಏನು ಹೇಳಕ್ ಬಯಸ್ತಾರೆ? ಏನು ಸರ್, ಇತ್ತೋ ಇಲ್ಲೋ ಬಳಕೆ ಮಾಡ್ರಿ ಅಂತ ಹೇಳಿ. ಹಾಂ ಸರ್, ಈ ಅಲ್ವೇರಾನ್ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಇದೆ ಸರ್. ಇದನ್ನ ಬಳಕೆ ಮಾಡೋದ್ರಿಂದ ಏನೋ ಸರ್, ಕಾಳಿನಲ್ಲಿ ಒಂದು ವೇಟ್ ಇದೆ ಸರ್, ವೇಟು ಬರುತ್ತೆ ಸರ್. ಮತ್ತು ಒಳ್ಳೆ ಒಂದು ಶೈನಿಂಗು ಬರುತ್ತೆ ಸರ್. ಹಂಗಾಗಿ ಇದ್ರ ಒಂದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಎಲ್ಲ ರೈತರು ಯೂಸ್ ಮಾಡಿದ್ದಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಸರ್. ಚೆನ್ನಾಗಿದೆ. ಹಾಂ ಸರ್. ಸರ್ ಓಕೆ.